ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನ ವೀಡಿಯೋ ಎಡಿಟ್ ಮಾಡಕತ್ತೀನಿ, ಹಾಗಾಗಿ ನಿಮಗೆ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತಾ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನು ಸ್ಪೆಷಲಪ್ಪ ಅಂದರೆ, ಇವತ್ತು ನಾನು ಗೆಜೆ ಪೂಜೆ ಮಾಡಿಸ್ತೀನಿ ನನ್ನ ಮಗಳದು. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ. ಅದು ಅರ್ಜೆಂಟಾಗಿ ನಾನು ಗುಡಿಗೆ ಹೋಗಿ ಇಲ್ಲೇ ಮಾಡಿಸ್ಕೊಂಬಂದೆ. ಆ್ಯಕ್ಚುಲಿ ಅವರು ಇದರಲ್ಲೇ ಮಾಡ್ತಾರೆ, ಬಟ್ ಅದು ಹುಬ್ಬಳ್ಳಿಯಲ್ಲಿದೆ, ನಮಗಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಇದು ನೋಡಿರಿ, ಒಬ್ಬರು ಮನೆಗೆ ಹೋಗಿದ್ವಿ. ಅವ್ರು ಎಷ್ಟು ಚೆನ್ನಾಗಿ ಅಲ್ಲಿ ಕರಿಬೇವಿನ ಗಿಡ, ನಿಂಬೆಹಣ್ಣಿನ ಗಿಡ ಹಾಕ್ಕೊಂಡಿದ್ರು, ಲೆಮನ್ ಗ್ರಾಸ್ ಗಿಡ, ಸಾಕಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ರು, ಜಾಗ ಇದೆ ಅಂಥೇಳಿ. ಸೊ ಯಾರಿಗೆಲ್ಲ ಅನ್ನಿಸ್ತದಲ್ಲ, ನಿಂಬೆಹಣ್ಣಿನ ಗಿಡ ಆಗಬಾರ್ದು, ಕರಿಬೇವಿನ ಗಿಡ ಮನೆ ಮುಂದಿರಬಾರ್ದು, ನುಗ್ಗೆ ಗಿಡ ಇರಬಾರ್ದು ಅನ್ನೋರು ನಿಜ ತಲೆಗಿನ ತೆಗ್ದಾಕ್ಬಿಟ್ರಿ. ಎಷ್ಟು ಸ್ವಲ್ಪ ಜಾಗ ಇದ್ರೂ ಈ ಥರ ಗಿಡ ಹಾಕೋರಿ, ಎಷ್ಟು ಉಪಯೋಗ ಗೊತ್ತಾ. ಎಷ್ಟೆಲ್ಲ ಹಣ್ಣು ಕೊಟ್ಟರು ಅವ್ರು ನಮ್ಗೆ. ನಾವು ಅದು ಹಣ್ಣು ನನ್ನ ಹತ್ರ ಇನ್ನೂ ಅವ್ರು ನೆನೆಸ್ತಾ ಇರ್ತೀನಿ ಅಲ್ಲಿ. ಸೊ ಈ ಥರ ತಂದಿದ್ದು ನಾವು ಯೆಲ್ಲೋ ಕಲರ್ ಈಗ ಹಣ್ಣಾಗಿ ಎಷ್ಟು ಚೆನ್ನಾಗಿದಾವೆ ಗೊತ್ತಾ. ಗೊಂಚಲು ನೋಡ್ರಿ, ಎಷ್ಟು ದೊಡ್ಡ ನಿಂಬೆಕಾಯಿ ಗಿಡ. ಸೊ ಅವರಿರೋದು ಈ ಹಟ್ಟಿ ಕ್ವಾರ್ಟರ್ಸಲ್ಲಿ. ಹಟ್ಟಿ ಕ್ವಾರ್ಟರ್ಸ್ ಅಂದರೆ ಸುತ್ತಮುತ್ತ ಗಿಡಗಳಿಗೆ ಚೆನ್ನಾಗಿ ಜಾಗ ಅದ ಅಲ್ಲೆಲ್ಲ ಕಡೆ. ಸೊ ಆಲ್ಮೋಸ್ಟ್ ಎಲ್ಲರೂ ಈ ಥರ ಗಿಡ ಹಾಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಗೊತ್ತಾ. ನಾವು ನಮ್ಮ ಮನೆಗಿಂದ ಆರ್ಗ್ಯಾನಿಕ್ ಎಲ್ಲ ಈ ಥರ ತಿನ್ಬೋದು. ಆಮೇಲೆ ಬೇರೆಯವ್ರಿಗೆ ಕೊಟ್ಟಾಗ ನೋಡ್ರಿ ನಾವೆಲ್ಲ ಹೆಂಗೆ ನೆನೆಸ್ತೀವಿ ಅಂಥೇಳಿ. ಸೊ ಅದೆಲ್ಲ ಇದು ಹೇಳೋಕ್ಕಾಗಲ್ಲ, ಯಾಕಂದರೆ ಇವತ್ತು ಎಲ್ಲದರಲ್ಲೂ ಕಲಬೆರಕೆ ಇರೋದ್ರಿಂದ. ಸೊ ಈ ಥರ ನೀವು ನೋಡ್ಕೊಡ್ರಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಹಂಗಿದ್ದಾಗ ಅವ್ರು ಕೊಟ್ಟಿದ್ರು ಒಂದಿಷ್ಟು ಹಣ್ಣು. ನಾನಂತೂ ತೊಗೊಂಡ್ಬಂದೆಪ್ಪ, ನಿಜವಾಗೂ ಎಷ್ಟು ಚೆನ್ನಾಗಿ ಉಪಯೋಗ ಮಾಡಿದ್ದೀನಿ ನಾನು. ಆಮೇಲೆ ಕರಿಬೇವು ಇತ್ತು, ನಾನು ಸ್ವಲ್ಪ ತೊಗೊಂಬಂದೆ, ಯಾಕಂದ್ರೆ ನಂತರ ಕರಿಬೇವಿನ ಗಿಡ ಅದಲ್ಲ ಅಂಥೇಳಿ. ಸೊ ನಿಂಬೆಹಣ್ಣು ಮಾತ್ರ ಫ್ರೆಶ್ ಆಗಿದ್ವು. ಸೊ ಆಲ್ಮೋಸ್ಟ್ ಅವರು ಎಲ್ಲ ಕಡೆ ಎಲ್ರಿಗೂ ಕಟ್ ಮಾಡಿ ಸೊ ಎಲ್ರಿಗೂ ಕವರ್ಗೆ ಹಾಕಿ ಕೊಡಕತ್ತಿದ್ರು. ಸೊ ಅವ್ರಿಗೆ ನೋಡಿ ಭಾರಿ ಖುಷಿ ಆಯ್ತು, ಯಾಕೆಂದರೆ ಅವರು ಕರ್ಕೊಂಡೋಗಿ ಗಾರ್ಡನಾಗೆಲ್ಲ ಓಡಾಡಿಸಿ ಸೊ ನಮಗೆ ಕಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ಭಾರಿ ಖುಷಿ ಆಯಿತು. ಸೊ ಈ ಥರ ಎಲ್ಲ ಹಣ್ಣುಗಳಿದ್ರೆ ನಾವು ತಿನ್ಬೋದು, ಬೇರೆಯವ್ರಿಗೂ ಹಂಚ್ಬೋದು. ಸೊ ಎಷ್ಟೆಲ್ಲ ಒಂದು ಇದಾಗುತ್ತೆ ನೋಡಿರಿ. ಸೊ ಈ ಥರ ನೀವು ಜಾಗ ಇದ್ದರೆ ದಯಮಾಡಿ ಗಿಡಗಳನ್ನು ಹಾಕೋದು ಮರಿಬೇಡ್ರಿ. ಎಲ್ಲದಕ್ಕೂ ಕವರ್ ಮಾಡಿ ಪಸಿ ಹಾಕಿ, ಎಲೆ ಉದುರುತ್ತಾ, ಕಸ ಬೀಳುತ್ತಾ ಅನ್ನೋದೆಲ್ಲ ಸ್ವಲ್ಪ ನೋಡಿ ಮೇಂಟೈನ್ ಮಾಡ್ಕೊರಿ. ಜಾಗ ಇಲ್ಲ ಅಂದರೆ ಏನೋ ಹೋಗ್ಲಿಬಿಟ್ಟು, ಜಾಗ ಇದ್ರೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇದೊಂದು ಖುಷಿನೇ ಬೇರೆ, ನಮ್ಮ ಮನೆಗಿಂದ ಬೆಳೆದಿದ್ದು, ನಾವು ಹರ್ಕೊಂಡಿದ್ದು, ನಮ್ಮ ಕೈಯಾರೆ ಬೆಳೆಸಿ ಊಟ ಮಾಡಿ ತಿನ್ನೋದು. ಸೊ ಈ ಥರದ್ದೆಲ್ಲ ಒಂದೊಂದು ಬೇರೆನೇ ಒಂದೊಂದು ಖುಷಿ ಅದರಲ್ಲೂ. ಸೊ ನೋಡಿರಿ, ಎಷ್ಟು ವೆರೈಟಿ ಇದ್ವು, ಎಷ್ಟು ಮೊಗ್ಗು ಹೂವು ಎಲ್ಲ ಇದ್ವು. ಅದರಲ್ಲಿ ಸುಮಾರು 2 ಗಿಡ ಇದ್ವು, ಒಂದೇ ಗಿಡ ಇತ್ತು. ನಿಂಬೆಹಣ್ಣಿಂದ ಒಂದೇ ಗಿಡ ಇತ್ತು. ಕರಿಬೇವಿನ ಗಿಡ ಮತ್ತು ಈ ಥರದ್ದು ಇನ್ನಿತರ ಗಿಡಗಳೆಲ್ಲ ಹಾಕ್ಕೊಂಡಿದ್ರು ಅವರು. ಸೊ ಎಲ್ಲ ಗಿಡ ಎಷ್ಟು ದೊಡ್ಡ ಮರ ಆಗಿತ್ತು. ಮಾವಿನ ಮರ ಇತ್ತು, ಸೀತಾಫಲ ಇತ್ತು, ಸಪೋಟ ಇತ್ತು. ಸೊ ಎಲ್ಲ ಹಾಕಿದರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಒಂದು ಇದು. ಆಮೇಲೆ ಹೊರಗಡೆ ಹಿಂಗೆ ನಾವು ಗಿಡದ ಹತ್ರ ಕೂಡೋಕ್ಕೂ ಎಷ್ಟು ಇದಾಗುತ್ತೆ. ಸೊ ಅವರೇ ಹರಿದು ಕವರಿಗೆ ಹಾಕಾಕತ್ತಾರೆ ನೋಡಿರಿ, ಇವ್ರ ಮನೆಯೇ ಅದು. ಸೊ ಅವರು ಎಲ್ಲರೂ ಪಾಪ ಕಡ್ದು ಕೊಡಕತ್ತೀನಿ, ನನಗೂ ಕೊಡಕತ್ತಿದ್ದೆ ನೋಡ್ರಿ. ಇಲ್ಲಿ ಎಷ್ಟೊಂದು ಗಿಡ ಕೊಟ್ಟರು ಅವರಂತ. ಸರ್ ಎಷ್ಟೊಂದು ಹಣ್ಣುಗಳು ಕೊಟ್ಟರು ಅಂತ. 2 ಗಿಡ ಇದ್ದು, ಸುಮಾರು 2 ಗಿಡ ಇದ್ದು ಅನ್ಕೋತೀನಿ ನಾನು, ಒಂದಲ್ಲ. ಸೊ ಓಕೆ, ಭಾರಿ ಸಂತೋಷ. ಜೊತೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತಿತ್ತು ನಂಗೆ ಇದೊಂದು. ಆಮೇಲೆ ಇಲ್ಲಿ ನೋಡಿರಿ, ಇವತ್ತು ನಾನು ಬೆಳಗ್ಗೆ ಟಿಫಿನಿಗೆ ವಡೆ ಮಾಡಿದ್ದೆ. ಸೊ ವಡೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಗಡ್ಬಿಡಿನಾಗ ಮಾಡಿದೆ. ಆಮೇಲೆ ಒಬ್ಬರು ನಾಷ್ಟಕ್ಕೆ ಬಂದಿದ್ದರು, ಹಾಗಾಗಿ ನಾನು ಒಂದು ಸ್ವಲ್ಪ ವಿಡಿಯೋ ಯಾವುದು ಶೇರ್ ಮಾಡೋಕ್ಕೆ ಹೋಗಿಲ್ಲ ಬೆಳಗ್ಗೆದು. ಸೊ ನಾವೆಲ್ಲ ಟಿಫಿನ್ ಮಾಡಿದ್ವಿ ಅವ್ರ ಜೊತೆನೇ. ನನ್ನ ಮನೆಯವರು, ನಾನು ಮತ್ತು ಅವರು ಒಬ್ಬರು ಬಂದಿದ್ರು ಗೆಸ್ಟ್, ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಇದು ಲಾಸ್ಟಿಗೆ ನನ್ನ ಮಕ್ಕಳು ಹೊರಗಡೆ ಹೋಗಿದ್ರು, ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ಲು, ನನ್ನ ಮಗ ಕ್ಲಾಸಿಗೆ ಹೋಗಿದ್ದ. ಹಂಗಾಗಿ ನಾನು ಆಮೇಲೆ ಇದನ್ನು ನೋಡಿರಿ ಫ್ರೆಂಡ್ಸ್, ನಾವು ವಡೆ ಇಲ್ಲ ಖಾಲಿ ಶೇರ್ ಮಾಡಿದ್ವಿ. ನಮ್ಮ ಮನೆಯವರೇ ಅವ್ರಿಗೆ ಹಾಕೊಂಬಂದು ಕೊಡಕತ್ತಿದ್ರು, ನನ್ನ ಕಲಸಾಗಿದೆ ಅಂತ ಹೇಳಿದೆ. ಅವಳು ಬಂದ ತಕ್ಷಣ ಸೊ ವಡೆ ಚಟ್ನಿ ತಿನ್ನೋಡು ಹೇಳ ನಂಗೆ ಹೆಂಗಾಗ್ಯದಂತ. ಋತುಗೂ ಇಡ್ಬೇಕಿದ್ರಾಗ ಫೋರ್ ನೀತಿನ ಋತುಗೊಂದು 4 ಇಡೋಕೆ. ಸೊ ಗೈಸ್, ಈಗ ತಿನ್ ನೋಡೋಣ. ಚೆನ್ನಾಗಿದೆ ವಡೆ ಕೂಡ. ಈಗ ವಡೆ ತಗೊಂಡು ಚಟ್ನಿ ನೋಡೋಣ. ಇಲ್ಲ ಖಾರ ಇಲ್ಲ, ಹಸಿಮೆಣ್ಸಿಕಾಯಿ ಹಾಕಿನಿ. ತಿನ್ನೋ ಹೆಂಗಾಗಿದೆ. ಗೈಸ್ ಒಂದು ಮಾತಾಡಲ್ಲ.
ಇದು ವಡ ವಡ ಒಳಗೆ ಇಡ್ಲಿ ಐತದ. ಇಡ್ಲಿ ಇರಲಿಲ್ಲ ಅದು, ಸರಿ ಒಳಗೆ ಇಡ್ಲಿ ಹೆಂಗಿರ್ತದೆ, ಹಿಟ್ಟಿರ್ತದೆ. ಹಿಟ್ಟು ಎದ್ರ ಹಿಟ್ಟಿನ ಮಾಡ್ಯಾರ ಹೇಳ್ರ? ಇಡ್ಲಿ ಹಿಟ್ಟಿನ ಮಾಡ್ಯಾರ. ಉಚ್ಚಿ ಇಡ್ಲಿ ಹಿಟ್ಟಿದ ವಡ ಹೆಂಗೆ ಮಾಡ್ತಾರೆ? ಮಾಡ್ತ ನೀ ಮಾಡ್ತೀವಿ. ಉದ್ದಿನ ಹಿಟ್ಟು ಐತೆ ಅದು, ಉದ್ದಿನ ಹಿಟ್ಟು ಐತೆ. ಒಂದೊಂದು ತಿನ್ನು, ಅದನ್ನು ತಿಂತಿ ಇದನ್ನೂ ತಿಂತಿ. ಇದು ಆಲ್ರೆಡಿ ತಿಂದು ಏನು ಮಾಡ್ತಾರೆ. ಬೆಳಗ್ಗೆನೇ ಜಲ್ದಿ ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾವೆಲ್ಲ ಟಿಫನ್ ಮಾಡಿಕೊಂಡು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಿಟ್ಟು ಬಂದು ಎಲ್ಲ ಆಯಿತು. ಸೊ ಇವಾಗ ನಾನು ಲೇಟ್ ಆಗಿದೆ, ಯಾಕೆಂದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಬಂದಮೇಲೆ ಪೂಜೆ ಮಾಡ್ಸಕ್ಕೆ ಹೋಗಿ ಬರ್ಬೇಕೀಗ. ರುಚಿ ಇದೆಲ್ಲ ತಲೆಗೆ ಹೆಂಗೆ ಕಟ್ತಾರೆ ಗೊತ್ತದ ನಿಂಗೆ? ಫೋಟೋ ಕಳ್ಸಿದ್ರೆ ಕಳಿಸಿಲ್ಲ. ಚೌರಿ ಅನ್ನೋದು ಚೌರಿ ಇಲ್ಲದ ಕೆಳಗೆ ಹಾಕ್ಬೇಕಂತಿದ್ದು, ಇದು ಹಾಕ್ಬೇಕಂತ ನಂಗೆ ಇವೆಲ್ಲ ಗೊತ್ತಿಲ್ಲಮ್ಮ. ತುರ್ಬಾ ಕಟ್ಬೇಕಾ? ಹಾಂ, ಇದು ಹಾಕ್ಬೇಕು. ಹಾಂ, ಇಲ್ಲಾಂದ್ರೆ ಅವು ಇವು ಫ್ಲವರ್ ಹಾಕ್ಬೇಕು. ಇದ್ರ ಕೂಡ ಇದು ಫ್ಲವರ್ ಹಾಕ್ಬೇಕು. ಗೆಜ್ಜೆ ಕಚ್ಬೇಕು, ಗೆಜ್ಜೆ ಹಾಕ್ಬೇಕಾ? ಚೌರಿ ಹಾಕೊಂಡು ಚೌರಿ ಹಾಕ್ಬೇಕು ಇಷ್ಟೇ. ಮತ್ತು ಮೇಕಪ್ ನೋಡಮ್ಮ ಅಲ್ಲೆಲ್ಲ ಹಿಂಗೆ ಇದಾಗಿರ್ತಾರಲ್ಲ ಅವ್ರು ನೋಡಿ ನಾವು ಅಲ್ಲಿ ಮಾಡಮಂತ. ಮೇಕಪ್ ಇಷ್ಟು ಬ್ಲ್ಯಾಕ್ ಇರ್ಬೇಕು. ಹೌದು, ಅದೆಲ್ಲ ಹಚ್ಚಕ್ಕೆ ಬರಲ್ಲ ನಂಗೆ. ಹೆಂಗೆ ಮಾಡ್ಬೇಕದು? ಮೊದಲು ಇಷ್ಟು ಲೈನ್ ಹಾಕ. ಸೊ ಮಧ್ಯಾಹ್ನ ಮೇಲಿಂದ ನೋಡಿದೆ ನಾನು, ಇವು ಹಣ್ಣುಗಳು ಬಂದಿದ್ವಿ ಇವತ್ತು, ಅದಕ್ಕೆ ತರೋಣ ಅಂತೇಳಿ ಹೋಗಿದ್ದೆ. ಕೆಳಗೆ ಹೋಗಿ ಹಣ್ಣುಗಳು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ನೀನು ತೊಗೊಂಡು ತಿಂದಿಲ್ಲ, ಆಮೇಲೆ ತಿನ್ಬೇಕಾದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ. ಸೊ ಈ ಹಣ್ಣು ಕೆ ಜಿ ಲೆಕ್ಕದಾಗ ಬಂದಿದ್ದು. ಇದು 200 ರೂಪಾಯಿ ಕೆ ಜಿ, 100 ರುಪೀಸ್ಗೆ ಹಾಫ್ ಕೆ ಜಿ ಕೊಟ್ಟರು. ತೊಗೊಂಡು ಬಂದೆ. ಮೊದಲಾದ್ರೆ ಪೀಸ್ ಲೆಕ್ಕ ಕೊಡ್ತಿದ್ರಪ್ಪ, ಇದೇ ಸರ್ ನಾನು ಕೆ ಜಿ ಲೆಕ್ಕ ತೊಗೊಂಡಿದ್ದು ನಮ್ಮ ಊರಾಗ. ಸೊ ಈ ಹಣ್ಣು ಸೀಸನ್ನಾಗ ಸಿಗೋಂಥದ್ದು. ಸೊ ಇದನ್ನು ಸ್ವಲ್ಪ ಮೆತ್ತಗಿರೋದು ನೋಡಿ ತೊಗೋಬೇಕು, ಅದರೊಳಗೆ ನೀರೆಲ್ಲ ಇರ್ತಾ ಟೇಸ್ಟಿಯಾಗೂ ಇರ್ತಾವೆ. ಸ್ವಲ್ಪ ಬಿಸಿ ಗಟ್ಟಿಯಾಗಿತ್ತು ಅಂದರೆ, ಭಾಳ ಗಟ್ಟಿಯಾಗಿತ್ತಂದ್ರೆ ಆ ಹಣ್ಣು ಅಷ್ಟು ತಿನ್ನೋಕ್ಕೆ ಸ್ವೀಟಾಗಿರಲ್ಲ. ಸೊ ಇದು ನಮ್ಮ ಕಡೆ ಸೀಸನ್ನಾಗಿ ಈಗಷ್ಟೇ ಸಿಗುತ್ತೆ, ಆಮೇಲೆ ಮತ್ತೆ ಇದು ಸಿಗೋದಿಲ್ಲ. ಈಗ ನಾವು ರೆಡಿಯಾಗಿ ಎಲ್ಲ ತೊಗೊಂಡು ಸೊ ಗುಡಿಗೆ ಹೊಂಟಿವ ಪೂಜೆ ಮಾಡಿಸ್ಕೊಂಡು ಬರಲಿಕ್ಕೆ, ನಾನು ನನ್ನ ಮಗಳು. ಸೊ ಅಲ್ಲಿ ಸಾಧ್ಯ ಆದರೆ ಮಾಡಿಸ್ತೀನಿ, ವಿಡಿಯೋ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಂ ಹೋಗೋಣಂತೆ. ಸೊ ಬರ್ರಿ. ಆಮೇಲೆ ಅವ್ರು ಬ್ಯುಸಿ ಇದ್ದಾರಂತೆ ಬಾ ಅಂತಂದೆ, ಇಲ್ಲ ಅವ್ರು ಬ್ಯುಸಿ ಇದ್ದಾರೆ ಅಂತಂದ್ರೆ. ಸೊ ನನ್ನ ನ್ಯೂ ಬ್ಯಾಂಗಲ್ಸ್ ಹೆಂಗಿದೆ ಹೇಳ್ರಿ ಫ್ರೆಂಡ್ಸ್. ಬಾ ಅಲ್ಲಿ ಲೈಟ್ ತೆಗಿಯಮ್ಮ, ಬೆಡ್ರೂಮ್ ಬರಲ್ಲ. ಬಾ, ನೀನೇ ಬರ್ಬೇಕಲ್ಲ, ನೀ ಬರಲ್ಲ ಅಂದ್ರೆ ಹೆಂಗ? ಬಾ ಲೈಟ್ ತೆಗಿಯಪ್ಪ. ಜಲ್ದಿ ಬಾಮ್ಮ, ಬಾ ಜಲ್ದಿ ಬಾ. ಸೊ ಒಂದೆರಡು ಫೋಟೋ ತಗೊಲಿಕತ್ತೀನಿ ಅಷ್ಟೇ ನಾನು. ಬಾಮಿ ಬಾ ಜಲ್ದಿ ಬಾ, ಲೈಟ್ ಮಾಡಂಗಿಲ್ಲ, ಟೈಮ್ ಆಯ್ತು. ಬಾ, ಚಪ್ಪಲಿ ಹಾಕೋಬೇಡ, ಬಾ, ಗಾಡಿ ಮೇಲೆ ಹೋಗ್ತೀವಲ್ಲ ಹಂಗೆ. ಸೊ ಫ್ರೆಂಡ್ಸ್ ಗುಡಿಗೆ ಹೋದ್ಮೇಲೆ ಹಾಂ ನಮಸ್ತೆ ಮಾಡು. ಬೇಡ, ಅಲ್ಲಿ ಹೊರಗೆ ಮಾಡಿ ನಮಸ್ತೆ ಮಾಡಿ ಒಳಗೆ ಹೋಗು. ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಬೇಕು ಮತ್ತೆ. ಹಾಂ ನಮಸ್ತೆ ಮಾಡು ನಿಂದು. ಹಾಂ ಹ್ಞೂ
ಲಾಸ್ಟ್ ನಮಸ್ತೆ ಮಾಡು, ಲಾಸ್ಟ್ ನಮಸ್ತೆ ಮಾಡು ಬಾ. ನಮಸ್ತೆ ಮಾಡೋದು ಹಿಂದಕ್ಕೆ ಸರಿ. ನಮಸ್ತೆ ಮಾಡು. ಹ್ಞೂ ತಲೆ ಹಚ್ಚು. ಹ್ಞೂ ಸೊ ಫ್ರೆಂಡ್ಸ್, ಹಣ್ಣು ಮನೆಗೆ ತೊಗೊಂಡು ಬಂದೀನಿ. ಇದನ್ನು ಯಾವ ರೀತಿ ಸುಲಿಬೇಕಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿರಿ. ನೀಟಾಗಿ ಸ್ವಲ್ಪ ಹಿಂಗೆ ಒಂದು ಚಾಕುವಿಂದ ಈ ಥರ ನೀವು ಸುಲಿತಾ ಹೋದರೆ ಲೈಟಾಗಿ ಮೇಲೆ ನೋಡಿರಿ ಈ ಥರ ತೆಗಿಬೋದು ಆರಾಮ್ಸೆ. ಕೈಯಿಂದ ತೆಗೆದ್ರೆ ಅಷ್ಟು ನೀಟಾಗಿ ಬರೋಲ್ಲ, ಚಾಕುವಿನ ತೆಗೀರಿ ನೀಟಾಗಿ ಬರ್ತದೆ. ಸೊ ನೋಡಿರಿ, ಜಸ್ಟ್ ಪೀಲ್ ಮಾಡೋದು. ನೀವು ಫ್ರೆಶ್ ಆಗಿ ಅಲ್ಲಿಂದಲೇ ಅವರೇ ತೆಕ್ಕೊಟ್ಟಿದ್ರು ಅಂದರೆ ಕಾಯಿ ಒಣಗಿಂದು ಅವಾಗಿಂದ ಆ ಫ್ರೆಶ್ ಇದ್ದರೆ ಅದೇ ಒಂದು ಇದನ್ನೇ ಬೇರೆ. ಸೊ ಇವು ಆಂಧ್ರ ಸೈಡ್ ಜಾಸ್ತಿ, ಅದು ಬಿಟ್ಟರೆ ತಮಿಳ್ನಾಡು ಸೈಡ್ ಜಾಸ್ತಿ. ಹಂಗಾಗಿ ಬೆಂಗಳೂರಿನಾಗ ಯಾವಾಗಲೂ ಅವೈಲೇಬಲ್ ಇರ್ತವೆ. ನಮ್ಮ ಕಡೆ ಸೊ ಅಷ್ಟು ಬರಲ್ಲ, ಬರುತ್ತೆ ಸೀಸನ್ನಾಗ ಅಷ್ಟೇ ಇರುತ್ತೆ ಇದು. ಆಮೇಲೆ ಇದ್ರದ್ದು ಬೆನಿಫಿಟ್ಸ್ ಭಾಳ ಇದೆ ಫ್ರೆಂಡ್ಸ್. ಇದು ಬೇಸಿಗೆಯಲ್ಲಿ ಭಾಳ ಒಳ್ಳೆಯ ಹಣ್ಣು. ಇದರಿಂದ ನಮಗೆ ನಮ್ಮ ಕಿಡ್ನಿಗೆ ಮತ್ತು ನಮ್ಮ ಬ್ರೈನ್ ಲಿವರಿಗೆ ಭಾಳ ಹೆಲ್ಪ್ ಮಾಡುತ್ತೆ ಇದು. ಸೊ ಇದನ್ನು ನಾವು ಅವಾಗವಾಗ ತಿಂತಾ ಇರ್ಬೇಕು ಈ ಹಣ್ಣನ್ನು. ಸೊ ಸೀಸನ್ ವೈಸ್ ಬರೋಂಥ ಎಲ್ಲ ಹಣ್ಣುಗಳು ಅಷ್ಟೇ ತಿಂತಾ ಇರಬೇಕು. ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಸೀಸನ್ ವೈಸ್ ಹಣ್ಣುಗಳನ್ನೇ ತಿಂತಾ ಇರಬೇಕು. ಸೊ ಬೇಸಿಗೆನಾಗ ಬರ್ತಾವೆ, ಪ್ರತಿ ಬೇಸಿಗೆನಾಗೂ ತಪ್ಪಲಾರ್ದಂಗೆ ನಮ್ಮ ಕಡೆ ಈ ಥರ ಪೂರ್ತಿ ಹಣ್ಣು ಬರೋಲ್ಲ. ಇದೇ ಥರ ನಿಮ್ಗೆ ತೋರಿಸಿದ್ನಲ್ಲ ನಾನು ಅವಾಗೆ, ಅದೇ ಥರ ಸೇಲ್ ಮಾಡ್ತಾರೆ. ಸೊ ಇದು 100 ರೂಪೀಸ್ ಇಷ್ಟು ಕಾಯಿ ಬಂದಿದ್ದು. ಸೊ ಇದು ನೋಡಿರಿ, ಇದು ಕಟ್ ಮಾಡಿದರೆ ಒಳಗಡೆ ನೀರು ಬರ್ತವೆ. ಇನ್ನು ಕಟ್ ಮಾಡಿದ್ರೆ ಇದ್ರೊಳಗಡೆ ಇಲ್ಲೊಂದು ಹೋಲ್ ಥರ ಇರುತ್ತೆ. ಇದ್ರೊಳಗಡೆ ಸ್ವಲ್ಪ ನೀರು ಇರ್ತವೆ. ಸ್ವೀಟ್ ಐತೆ ಫ್ರೆಂಡ್ಸ್, ನೀರು ಮಸ್ತ್ ಐತೆ. ನೀರಿದೆ ಅಲ್ಲಿ ನೋಡಿ, ಒಳಗಡೆ ಎಷ್ಟು ಗ್ಯಾಪ್ ಇರ್ತದೆ, ಒಳಗಡೆ ಒಂದಿಷ್ಟು ಹಿಂಗೆ ಗ್ಯಾಪ್ ಇರುತ್ತೆ, ಇಲ್ಲಿ ನೀರು